ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಶ್ರೀ ಪಾದುಕಾ ಸಹಸ್ರದ 87ನೇ ಪದ್ಯ, ಪ್ರಭಾವ ಪದ್ಧತಿಯ 57ನೇ ಪದ್ಯ. ಅರ್ಥಾನುಸಂಧಾನ ಮಾಡೋಣ. ಪದ್ಯ ಹೀಗಿದೆ: ದೈತ್ಯಾಧಿಪಾನಾಂ ಬಲೀನಾಂ ಕಿರೀಟಾಃ ನಿಕ್ಷೇಪಣಂ ತೇ ಯದಿ ನಾಭ್ಯನಂದನ್ ರಂಗೇಶ ಪಾದಾವನಿರಂಗಧಾಮ್ನಃ ಸೋಪಾನತಾಂ ಪ್ರಾಪ್ಯ ವಹಂತ್ಯಮೀತ್ವಾಂ. ರಂಗೇಶ ಪಾದಾವನಿ, ರಂಗನಾಥನ ಪಾದರಕ್ಷೆಯೇ. ದೈತ್ಯಾಧಿಪಾನಾಂ ಬಲೀನಾಂ ಕಿರೀಟಾಃ, ಬಲಿಷ್ಠರಾದ ರಾಕ್ಷಸೋತ್ತಮರ ಕಿರೀಟಗಳು. ತೇ, ನಿನ್ನ. ನಿಕ್ಷೇಪಣಂ, ಇಟ್ಟುಕೊಳ್ಳುವಿಕೆಯನ್ನು. ನಾಭ್ಯನಂದನ್, ಸಂತೋಷದಿಂದ ಒಪ್ಪಿಕೊಳ್ಳದೆ ಹೋದರೆ. ಅಮಿ, ಈ ಕಿರೀಟಗಳು. ರಂಗಧಾಮ್ನ, ರಂಗನಾಥನ ದೇವಾಲಯಕ್ಕೆ. ಸೋಪಾನ ತಾಂ, ಮೆಟ್ಟಿಲುಗಳಾಗಿ. ತ್ವಾಂ, ನಿನ್ನನ್ನು ಧರಿಸುತ್ತವೆ. ಈ ಪದ್ಯದ ಒಳ ಅರ್ಥ ಸಮಾಜಕ್ಕೆ ಬಹಳ ಸೂಕ್ಷ್ಮವಾದ ಸಂದೇಶವನ್ನು ನೀಡುವಂಥದ್ದಾಗಿದೆ. ಮೇಲಿನ ಅರ್ಥ ನೋಡಿದರೆ, ಬಲಿಷ್ಠರಾದ ರಾಕ್ಷಸರು ನಿನ್ನನ್ನು ತಲೆಯ ಮೇಲೆ ಧರಿಸಲು ಸಂತೋಷದಿಂದ ಒಪ್ಪಿಕೊಳ್ಳದೆ ಹೋದರೆ ಅವರ ಕಿರೀಟಗಳು ಭಗವಂತನ ಆಲಯಕ್ಕೆ ಮೆಟ್ಟಿಲುಗಳಾಗುತ್ತವೆ ಎಂದು. ಇದು ಸಾಮಾನ್ಯ ಅರ್ಥ. ರಾಕ್ಷಸರು ಅಥವಾ ದೈತ್ಯರು ಸಾಮಾನ್ಯವಾಗಿ ತಮೋಗುಣ ಆಧಿಕ್ಯವುಳ್ಳವರು. ಅಂತಹ ರಾಕ್ಷಸರ ರಾಜರುಗಳು, ಅದರಲ್ಲೂ ಬಲಿಷ್ಠರಾಗಿದ್ದರೆ, ಅವರ ಅಹಂಕಾರಕ್ಕೆ ಮಿತಿಯೇ ಇರದೆ ಅವರು ಪರಪೀಡಕರಾಗಿಬಿಡ್ತಾರೆ. ಕಡೆಗೆ ಪರಿತ್ರಾಣಾಯ ಸಾಧೂನಾಂ ಎಂದು ಪ್ರತಿಜ್ಞೆಯಲ್ಲಿರುವ ಭಗವಂತ ಈ ಅಸುರರನ್ನು ಮಟ್ಟ ಹಾಕಿ ಸಾಧು ಜನರನ್ನು ಕಾಪಾಡ್ತಾನೆ. ಆಗ ಅವರ ಕಿರೀಟಗಳು ಅವರನ್ನು ಬಿಟ್ಟು ಹೋಗಿ ಶ್ರೀರಂಗನಾಥನ ದೇವಾಲಯದ ಮೆಟ್ಟಿಲುಗಳಾಗುತ್ತವೆ ಎಂದು. ರಾವಣ, ನರಕಾಸುರ, ತಾರಕಾಸುರ, ಮಹಿಷಾಸುರ, ಹೀಗೆ ಪುರಾಣಗಳಲ್ಲಿ ದೈತ್ಯರ, ರಾಕ್ಷಸರ ಪಟ್ಟಿಯೇ ಇದೆ. ಆದರೆ ಬ್ರಾಹ್ಮಣನಾಗಿರಲಿ, ಕ್ಷತ್ರಿಯನಾಗಿರಲಿ, ವೈಶ್ಯನಾಗಿರಲಿ, ಶೂದ್ರನಾಗಿರಲಿ, ಅವರಲ್ಲಿ ತಮೋಗುಣ ಅಧಿಕವಾದಾಗ ಈ ಜಗತ್ತಿನ ಅನಿತ್ಯತೆಯನ್ನು ಅರಿಯಲಾರದೆ ನಿತ್ಯ ಸತ್ಯ ಭಗವಂತನನ್ನು ಒಪ್ಪಿಕೊಳ್ಳದ ಅವರುಗಳು ಸಹ ಕಡೆಗೆ ಅವನತಿ ಹೊಂದಿ ಧೂಳಿನಲ್ಲಿ ಧೂಳಾಗಿ ಉತ್ತಮಗತಿ ಹೊಂದಲಾರದೆ ಹೋಗುತ್ತಾರೆ. ಅವರುಗಳ ಅಹಂಕಾರವೆಂಬ ಕಿರೀಟಗಳು ಛಿದ್ರ ಛಿದ್ರವಾಗುತ್ತವೆ. ಅಥವಾ ಅವರುಗಳ ತಲೆಯ ಮೇಲಿನ ಕಿರೀಟಗಳು ಜಡವಸ್ತುಗಳಾಗಿದ್ದರೂ ಸಹ ತಾವಾಗಿಯೇ ಇಂತಹ ದುಷ್ಟರ ಸಹವಾಸ ಬೇಡ, ಇಂತಹ ರಾಕ್ಷಸರ ತಲೆಯ ಮೇಲೆ ಕಿರೀಟವಾಗಿ ಹೊಳೆಯುವುದಕ್ಕಿಂತ ಭಗವಂತನ ಆಲಯದಲ್ಲಿ ಮೆಟ್ಟಿಲಾಗಿ ಭಕ್ತಜನರ ಪಾದಧೂಳಿಯ ಅಡಿಯಲ್ಲಿ ಬಿದ್ದಿರುವುದೇ ಒಳ್ಳೆಯದು ಎನ್ನುವಂತೆ ದುಷ್ಟರನ್ನು ಬಿಟ್ಟು ಭಗವಂತನ ಪಾದದಡಿಗೆ ಹೋಗಿ ಪಾದುಕಾದೇವಿಯ ಕೃಪೆಗೆ ಪಾತ್ರರಾಗಲು ಹಾತೊರೆಯುತ್ತವೆ ಎಂದು. ಹಾಗೆ ಒಂದು ವೇಳೆ ದುಷ್ಟಜನರ ತಲೆಯ ಮೇಲೆ ಕಿರೀಟಗಳಂತೆ ಕುಳಿತಿರುವ ಅಹಂಕಾರ, ದ್ವೇಷ, ಹಠ, ಮಾತ್ಸರ್ಯ ಮುಂತಾದ ದುಷ್ಟಗುಣಗಳಿಂದ ಅವರುಗಳು ಮಾಡಬಾರದ್ದು ಮಾಡುತ್ತಿದ್ದರೆ, ಪ್ರಜಾಪೀಡಕರಾಗಿದ್ದರೆ, ಭಗವಂತ ತಾನೇ ಅವತರಿಸಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಎಂದು ಅವರ ಕಿರೀಟಗಳನ್ನು ಪಾದುಕಾದೇವಿಯ ಪಾದದಡಿಯಲ್ಲಿ ಹಾಕುತ್ತಾನೆ ಎಂದರ್ಥ. ಭಗವಂತನ ಅವಕೃಪೆಗೆ ಪಾತ್ರರಾಗಲು ರಾಕ್ಷಸರೇ ಆಗಬೇಕೆಂದಿಲ್ಲ. ರಾಕ್ಷಸ ಗುಣವಾದ ತಮೋಗುಣ ಹೆಚ್ಚಾದ ಮನುಷ್ಯರೂ ಸಹ ಅಷ್ಟೇ. ತಾವು ತುಂಬ ಒಳ್ಳೆಯವರೆಂದು ಜಗತ್ತಿಗೆ ತೋರಿಸುತ್ತಾ ದುಷ್ಟಜನರನ್ನು, ಅವರ ದುಷ್ಕೃತ್ಯಗಳನ್ನು ಬೈಯುತ್ತಲೇ ತಮ್ಮ ಸ್ವಾರ್ಥಕ್ಕಾಗಿ ಅವರ ಬಾಲ ಹಿಡಿಯುವ ಜನರು ಒಂದು ರೀತಿಯಲ್ಲಿ ರಾಕ್ಷಸರೇ. ದ್ರೋಣಾಚಾರ್ಯರನ್ನು ನೋಡಿ, ಬ್ರಾಹ್ಮಣ ಕುಲ ಸಂಜಾತರು, ಮಹಾಮಹಿಮರು, ವೇದ ಪಾರಂಗತರು, ಶಾಸ್ತ್ರಗಳನ್ನು ಬಲ್ಲವರು, ಬಿಲ್ವಿದ್ಯಾ ಪ್ರವೀಣರು, ಸರ್ವಾದರಣೀಯರು, ಸರ್ವಜನ ವಂದ್ಯರು. ಆದರೆ ಅದೆಲ್ಲ ಮೇಲ್ನೋಟಕ್ಕೆ. ಅಶ್ವತ್ಥಾಮ ಚಿಕ್ಕ ಮಗುವಾಗಿದ್ದಾಗ ಅವರ ಬಳಿ ಅವನಿಗೆ ಕುಡಿಯಲು ಹಾಲು ಕುಡಿಸುವಷ್ಟು ಹಣವೂ ಇರಲಿಲ್ಲ. ಅಶ್ವತ್ಥಾಮ ಹಾಲಿಗಾಗಿ ಹಠ ಹಿಡಿದಾಗ ಅವರ ಹೆಂಡತಿ ಕೃಪಿಯು ಅವನಿಗೆ ಹಿಟ್ಟಿನಿಂದ ಹಾಲು ಮಾಡಿ ಕುಡಿಸಿ ಸಮಾಧಾನ ಮಾಡುತ್ತಿದ್ದಳಂತೆ. ಅಂತಹ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಗೆಳೆಯನಾದ ದೃಪದರಾಜನ ಬಳಿಗೆ ಹೋಗಿ ಅವಮಾನಿತರಾದರು ದ್ರೋಣರು. ಮುಂದೆ ಭೀಷ್ಮರ ಮೂಲಕ ಕುರುವಂಶದ ರಾಜಕುಮಾರರಿಗೆ ಗುರುವಾಗಿದ್ದು ಅರ್ಜುನನನ್ನು ಜಗತ್ತಿನ ಶ್ರೇಷ್ಠ ಬಿಲ್ಗಾರನನ್ನಾಗಿ ಮಾಡಿದ್ದು ನಿಮಗೆಲ್ಲ ತಿಳಿದ ಕಥೆಯೇ. ದ್ರೋಣರ ಜೀವನ ಬಹಳವಷ್ಟು ಸುಧಾರಿಸಿತ್ತು. ಹಣ, ಗೌರವ, ಒಳ್ಳೆಯ ಬದುಕು ಎಲ್ಲ ದೊರೆತಿತ್ತು. ಆದರೂ ದ್ರೋಣಾಚಾರ್ಯರು ದ್ವೇಷ ಬಿಡಲಿಲ್ಲ. ದೃಪದನು ಮಾಡಿದ ಅವಮಾನವನ್ನು ತನ್ನ ಶಿಷ್ಯ ಅರ್ಜುನನ ಸಹಾಯದಿಂದ ಬಡ್ಡಿ ಸಮೇತ ತೀರಿಸಿಕೊಂಡರೂ ದ್ರೋಣರ ಅಸಮಾಧಾನ, ದ್ವೇಷ ಹಾಗೇ ಉಳಿದಿತ್ತು. ಮುಂದೆ ಅರ್ಜುನ ದೃಪದರಾಜನ ಮಗಳನ್ನೇ ದ್ರೌಪದಿಯನ್ನು ಮದುವೆಯಾದನು.
ದೃಪದ ದ್ರೋಣರ ಪ್ರಿಯ ಶಿಷ್ಯ ಅರ್ಜುನನ ಮಾವನಾದ. ಮುಂದೆ ದುರ್ಯೋಧನಾದಿಗಳು ಭೀಮನಿಗೆ ವಿಷ ಹಾಕಿದರು. ಪಾಂಡವರನ್ನು ಕುಂತಿಯನ್ನು ಜೀವಸಹಿತ ಕೊಲ್ಲಲು ನೋಡಿದರು. ಪಾಂಡವರನ್ನು ಮೋಸದಿಂದ ಪಗಡೆಯಾಟದಲ್ಲಿ ಸೋಲಿಸಿ ಕಾಡಿಗೆ ಓಡಿಸಿದರು. ಎಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ಮಾನಹರಣ ಮಾಡಲು ಯತ್ನಿಸಿದರು. ಇದೆಲ್ಲ ತಪ್ಪು ಎಂದು ತಿಳಿದು ದ್ರೋಣರು ಕಡೆಯ ತನಕ ದುರ್ಯೋಧನನ ಜೊತೆಯಲ್ಲೇ ಉಳಿದರು. ಕೌರವರ ದುಷ್ಟ ಕಾರ್ಯಗಳಿಗೆ ಪರೋಕ್ಷವಾಗಿ ಸಹಕಾರ ನೀಡಿದಂತಾಯಿತು. ಇದು ರಾಕ್ಷಸ ಗುಣವೇ. ಇನ್ನು ಭೀಷ್ಮರು ಮಹಾಕ್ಷತ್ರಿಯ ಕುಲ ಸಂಜಾತರು, ಮಹಾನ್ ಯೋಧರು. ಧನುರ್ವಿದ್ಯೆಯಲ್ಲಿ ಅರ್ಜುನನೂ ಅವನಿಗೆ ಸರಿಸಮಾನನಲ್ಲ. ತಂದೆಗಾಗಿ ಮದುವೆಯನ್ನೇ ಮಾಡಿಕೊಳ್ಳುವುದಿಲ್ಲ ಎಂದು ಭೀಷ್ಮ ಪ್ರತಿಜ್ಞೆ ಮಾಡಿ ದೇವವ್ರತನೆಂಬ ರಾಜಕುಮಾರ ಜಗತ್ತಿನಲ್ಲಿ ಭೀಷ್ಮನೆಂದೇ ಪ್ರಸಿದ್ಧನಾದನು. ಕುರು ಸಿಂಹಾಸನಕ್ಕೆ ನಾನು ಸದಾ ಬದ್ಧ ಎಂದು ಪ್ರತಿಜ್ಞೆ ಮಾಡಿದನು. ತಮ್ಮ ತಂದೆಯಿಂದ ಇಚ್ಛಾಮರಣೆಯಾಗು ಎಂಬ ವರವನ್ನೂ ಪಡೆದನು. ನ್ಯಾಯ ಅನ್ಯಾಯಗಳನ್ನು, ಧರ್ಮ ಅಧರ್ಮಗಳನ್ನು ಅವನಷ್ಟು ತಿಳಿದವರಿಲ್ಲ. ಅವರಂತಹ ಜ್ಞಾನಿ ವಿರಳ. ಶ್ರೀಕೃಷ್ಣ ಅವತಾರಿ ಎಂದು ಅವರಿಗೆ ತಿಳಿದಿತ್ತು. ಆದರೂ ಉಸಿರಿರುವ ತನಕ ದುಷ್ಟರ ಜೊತೆಯಲ್ಲೇ ಇದ್ದು ಅವರಿಗೆ ಒತ್ತಾಸೆಯಾಗಿಯೇ ಬೆಂಗಾವಲಾಗಿಯೇ ನಿಂತಿದ್ದರು ಎಂದರೆ ಸೋಜಿಗ ಎನಿಸುತ್ತದೆ. ಕೌರವರ ಹಾಗೆ ಪಾಂಡವರು ಕುರುಸಿಂಹಾಸನಕ್ಕೆ ಒಡೆಯರಾಗಿದ್ದರು, ಅರ್ಹರಾಗಿದ್ದರು, ಯೋಗ್ಯತೆ ಪಡೆದಿದ್ದರು. ಕುರುಸಿಂಹಾಸನಕ್ಕೆ ನನ್ನ ನಿಷ್ಠೆ ಎಂದವರು ಕೌರವರಿಗೆ ಮಾತ್ರ ನಿಷ್ಠೆ ತೋರಿದರು. ಅರ್ಧ ಭಾಗಕ್ಕಾದರೂ ಕುರುಸಿಂಹಾಸನದ ವಾರಸುದಾರರಾದ ಸಜ್ಜನರಾದ ಪಾಂಡವರಿಗೆ ದುರ್ಯೋಧನಾದಿಗಳು ಎಸಗುತ್ತಿದ್ದ ಅನ್ಯಾಯಗಳನ್ನು ನೋಡುತ್ತಲೇ ನಿಂತರು. ಅತಿ ಕ್ರೌರ್ಯ ಎಂದರೆ ದ್ರೌಪದಿಯ ಮಾನಾಪಹರಣಕ್ಕೆ ಪ್ರಯತ್ನ ನಡೆಯುತ್ತಿದ್ದಾಗಲೂ ಕೈಕಟ್ಟಿ ನಿಂತಿದ್ದರು. ಆಗ ಅವರು ಶಸ್ತ್ರ ಕೈಗೆತ್ತಿಕೊಂಡಿದ್ದರೆ ಒಂದು ಹೂಂಕಾರ ಮಾಡಿದ್ದರೆ ಸಾಕಾಗಿತ್ತು. ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿಯರು ಬಾಲ ಮುದುರಿಕೊಂಡು ಬಿದ್ದಿರುತ್ತಿದ್ದರು. ಅವರಿಗೆ ಯಾವುದು ಹೆಚ್ಚಾಯಿತು? ಕುರುಸಿಂಹಾಸನಕ್ಕೆ ಅವರ ನಿಷ್ಠೆ ಎಂಬ ಪ್ರತಿಜ್ಞೆಯೋ ಅಥವಾ ಹೆಣ್ಣೊಬ್ಬಳ ಮಾನವೋ? ಹೆಣ್ಣಿನ ಮಾನ ಹರಾಜಾಗುತ್ತಿರುವ ಸಾಧ್ಯವಿದ್ದರೂ ಸುಮ್ಮನಿದ್ದರೆಂದ ಮೇಲೆ ಅದು ರಾಕ್ಷಸ ಪ್ರವೃತ್ತಿಯೇ. ಭೀಷ್ಮ ದ್ರೋಣರಿಗೆ ಯಾವ ಕ್ಷಣಕ್ಕೂ ಕೌರವರನ್ನು ತೊರೆದು ಪಾಂಡವ ಪಕ್ಷಕ್ಕೆ ಬರುವ ಅವಕಾಶವಿತ್ತು. ಏಕೆ ಉಪಯೋಗಿಸಿಕೊಳ್ಳಲಿಲ್ಲ? ನ್ಯಾಯದ ಪರ ನಿಲ್ಲುವುದು ಹೋಗಲಿ, ಮಾನವೀಯತೆಯನ್ನೇ ಬದಿಗೊತ್ತಿದ್ದ ಈ ಇಬ್ಬರು ಮಹಾಮಹಿಮರನ್ನು ಕೃಷ್ಣ ಪರಮಾತ್ಮ ಎಂದೂ ಕ್ಷಮಿಸಲಿಲ್ಲ. ಶ್ರೀಕೃಷ್ಣ ಧೃತರಾಷ್ಟ್ರನಿಗೂ ದುರ್ಯೋಧನನಿಗೂ ಈ ಇಬ್ಬರಿಗೂ ಒಂದು ಕಡೆಯ ಸೂಚನೆ ಕೊಟ್ಟು ಅವಕಾಶ ಕೊಟ್ಟು ನೋಡಿದ. ಆಗಲೂ ಅಹಂಕಾರವೆಂಬ ಕಿರೀಟ ಧರಿಸಿದ್ದ ಇವರಿಬ್ಬರೂ ಶ್ರೀಕೃಷ್ಣನ ಪಕ್ಷಕ್ಕೆ ಬರಲಿಲ್ಲ. ಅರ್ಧ ರಾಜ್ಯ ಇರಲಿ, ಪಾಂಡವರು ಕೇಳಿದ 5 ಗ್ರಾಮಗಳನ್ನು ಕೊಡಲೊಲ್ಲೆ ಎಂದು ದುರ್ಯೋಧನ ಪಟ್ಟು ಹಿಡಿದಾಗ ಯುದ್ಧ ಅನಿವಾರ್ಯವಾಗಿತ್ತು. ಮುಂದಾಗಬಹುದಾದ ಸಾವು ನೋವುಗಳನ್ನು ತಪ್ಪಿಸಬೇಕೆಂದು ಶಲ್ಯರಾಜನ ರಾಜಪುರೋಹಿತನನ್ನು, ಸಂಜಯನನ್ನು, ಸಾತ್ಯಕಿಯನ್ನು ದೂತರಾಗಿ ಕಳಿಸಿದರೂ ಏನೂ ಉಪಯೋಗವಾಗದೆ ಹೋದಾಗ ಕೃಷ್ಣ ಪರಮಾತ್ಮ ತಾನೇ ದೂತನಾಗಿ ಹಸ್ತಿನಾವತಿಗೆ ಬಂದ. ಧೃತರಾಷ್ಟ್ರನ ಆದೇಶದಂತೆ ದುರ್ಯೋಧನ ಶ್ರೀಕೃಷ್ಣನಿಗೆ ಭವ್ಯ ಸ್ವಾಗತ ಏರ್ಪಡಿಸಿದ್ದ. ಭಾರೀ ಭೋಜನ, ಸಕಲ ಸೌಕರ್ಯಗಳನ್ನು ರಾಜಮಹಾರಾಜರುಗಳ ವೈಭವ ಇರುವಂತೆ ಏರ್ಪಡಿಸಿದ್ದ. ಆದರೆ ಕೃಷ್ಣ ಇದಾವುದನ್ನು ಕಣ್ಣೆತ್ತಿಯೂ ನೋಡಲಿಲ್ಲ. ಸೀದಾ ವಿದುರನ ಮನೆಗೆ ಹೋಗಿ ಆತಿಥ್ಯ ಸ್ವೀಕರಿಸಿದ. ಕುಂತಿಯ ಕೈಯಡುಗೆ ಉಂಡು ತೃಪ್ತನಾದ. ದುರ್ಯೋಧನ ಕೃಷ್ಣನಿಗೆ ಕುಹುಕವಾಡಿದ. ಕೃಷ್ಣ, ನಿನ್ನ ಗೊಲ್ಲ ಬುದ್ಧಿಯನ್ನು ಎಲ್ಲಿ ಬಿಡುತ್ತೀಯಾ? ನಿನಗೆ ಈ ರಾಜವೈಭೋಗ, ಸೋಪೇತ ಮೃಷ್ಟಾನ್ನ ಭೋಜನ ಬೇಡವಾಯಿತು. ಕಡೆಗೆ ಭೀಷ್ಮ ದ್ರೋಣರ ಮನೆಗಾದರೂ ನೀನು ಹೋಗಬಹುದಿತ್ತು. ದಾಸಿಪುತ್ರ ವಿದುರನ ಮನೆಗೆ ಹೋದೆ ಎಂದನು. ಆಗ ಕೃಷ್ಣನು ನಗುತ್ತಾ, ದ್ವಿಷದನ್ನಂ ನ ಭೋಕ್ತವ್ಯಂ, ಶತ್ರುಗಳ ಮನೆಯಲ್ಲಿ ಅನ್ನ ಸ್ವೀಕರಿಸಬಾರದು ಎಂದು ಹೇಳುತ್ತಾರೆ, ಅದಕ್ಕೆ ವಿದುರನ ಮನೆಗೆ ಹೋದೆ ಎಂದನು. ನಾನು ನಿನಗೆ ಶತ್ರು ಹೇಗೆ ಎಂದನು ದುರ್ಯೋಧನ. ಪಾಂಡವರು ನನ್ನ ಪ್ರಾಣ ಸಮಾನರು, ಮಮ ಪ್ರಾಣಾಹಿ ಪಾಂಡವಾಹ, ಅವರ ಶತ್ರುಗಳು ನನಗೂ ಶತ್ರುಗಳೇ ಎಂದನು ಕೃಷ್ಣ. ಇನ್ನಾದರೂ ಅಧರ್ಮದ ಕಡೆ ನಿಲ್ಲಬಾರದು ಎಂದು ಆಗಲಾದರೂ ಕೇಶವನಲ್ಲಿ ಶರಣಾಗತಿ ಮಾಡಬೇಕಿತ್ತು ಭೀಷ್ಮ ದ್ರೋಣರು. ಆದರೆ ಅವರು ದುಷ್ಟರ ಜೊತೆಗೆ ನಿಂತು ತಾವು ರಾಕ್ಷಸರಾದರು. ಕೃಷ್ಣ ಇವರನ್ನು ಯಾವತ್ತೂ ಕ್ಷಮಿಸಲಿಲ್ಲ. ಮಹಾಭಾರತದ 10ನೇ ದಿನ ಭೀಷ್ಮರ ಸೇನಾಧಿಪತ್ಯದಲ್ಲಿ 10 ದಿನಗಳ ಹೋರಾಟ ನಡೆದರೂ ಮಹಾಯೋಧ ಭೀಷ್ಮನ ಕೈ ಮೇಲಾಗಿಯೇ ಇತ್ತು. ಅರ್ಜುನ ಭೀಷ್ಮನನ್ನು ಕೊಲ್ಲಲು ಸರಿಯಾದ ಪ್ರಯತ್ನ ಮಾಡಲೇ ಇಲ್ಲ. ಹೊಡಿ ಹೊಡಿ ಎಂದು ಕೃಷ್ಣ ಎಷ್ಟು ಹೇಳಿದರೂ ಅರ್ಜುನನ ಕೈ ತಡೆಯುತ್ತಿತ್ತು. ತನ್ನನ್ನು ಎತ್ತಿ ಆಡಿಸಿದ ಮುದ್ದಾಡಿದ ತಾತ ಭೀಷ್ಮನೇ ಅವನ ಕಣ್ಣೆದುರಿಗೆ ಬರುತ್ತಿದ್ದ. ತನ್ನ ಪ್ರೀತಿಯ ತಾತ ಭೀಷ್ಮನನ್ನು ಕೊಲ್ಲಲು ಮೊಮ್ಮಗನಾದ ಅರ್ಜುನ ತಳಮಳಿಸುತ್ತಿದ್ದ. ಆದರೆ ಕೃಷ್ಣನ ಕಣ್ಮುಂದೆ ಬರುತ್ತಿದ್ದುದು ದ್ರೌಪದಿಯ ವಸ್ತ್ರಾಪಹರಣದ ರಾಜಸಭೆ. ದ್ರೌಪದಿಯ ಮಾನಾಪಹರಣ ಪ್ರಯತ್ನಕ್ಕೆ ಸಾಕ್ಷಿಯಾದ
ಸಜ್ಜನರಾದ ಪಾಂಡವರ ಎಲ್ಲ ಕಷ್ಟಗಳಿಗೂ ಸಾಕ್ಷಿಯಾದ ದುಷ್ಟ ದುರ್ಯೋಧನನಿಗೆ ಒತ್ತಾಸೆ ಕೊಟ್ಟ ಭೀಷ್ಮರನ್ನು ನೋಡಿದಾಗ ರಣರಂಗದಲ್ಲಿ ಭೀಷ್ಮ ದೈತ್ಯನಂತೆ ಯುದ್ಧ ಮಾಡುತ್ತಾ ಅಮಾಯಕ ಸೇನೆಯ ಮಾರಣ ಹೋಮ ಮಾಡುತ್ತಾ ಇದ್ದುದನ್ನು ನೋಡುತ್ತಾ ಕೃಷ್ಣ ಕೋಪಾವಿಷ್ಟನಾಗಿ ತನ್ನ ರಥದಿಂದ ಧುಮುಕಿ ಸುದರ್ಶನ ಚಕ್ರವನ್ನು ಕೈಗೆತ್ತಿಕೊಂಡು ಭೀಷ್ಮನನ್ನು ಸಂಹರಿಸಲು ಹೊರಟ. ಆಗ ಅರ್ಜುನ ಶ್ರೀಕೃಷ್ಣನ ಕಾಲನ್ನು ಹಿಡಿದು, ನಿನ್ನ ಪ್ರತಿಜ್ಞೆ ಮುರಿಯಬೇಡ ಕೃಷ್ಣ, ನಾನೇ ಭೀಷ್ಮ ಪಿತಾಮಹರನ್ನು ಕೊಲ್ಲುತ್ತೇನೆ ಎಂದು ಹೇಳಿದ. ಆಗಲೇ ಕೃಷ್ಣನ ಆವೇಶ ಇಳಿದದ್ದು. ಭೀಷ್ಮ ದ್ರೋಣರೆಂಬ ಈ ಇಬ್ಬರು ಮಹಾಯೋಧರು ದುರ್ಯೋಧನನನ್ನು ಕಡೆಯ ನಿಮಿಷದಲ್ಲಾದರೂ ಬಿಟ್ಟು ಭಾಗವತೋತ್ತಮರಾದ ಪಾಂಡವ ಪಕ್ಷವನ್ನು ಸಂತೋಷದಿಂದ ಸ್ವೀಕರಿಸಿದ್ದರೆ ಖಂಡಿತ ಮಹಾಭಾರತದ ಯುದ್ಧ ಆಗುತ್ತಿರಲಿಲ್ಲ. ಭೀಷ್ಮ ದ್ರೋಣ ಕರ್ಣರಂಥ ಅತಿರಥ ಮಹಾರಥರು ತನ್ನ ಜೊತೆಗಿದ್ದಾರೆಂಬ ಧೈರ್ಯವೇ ದುರ್ಯೋಧನನನ್ನು ಹೆಚ್ಚು ಹೆಚ್ಚು ದುಷ್ಟ ಕೆಲಸಗಳನ್ನು ಮಾಡುವಂತೆ ಪ್ರೇರೇಪಿಸಿದ್ದು, ಅಹಂಕಾರದಿಂದ ಮೆರೆಯುವಂತೆ ಮಾಡಿದ್ದು. ಅವನ ಕೆಟ್ಟ ಹಠದಿಂದ ಒಟ್ಟು 18 ಅಕ್ಷೋಹಿಣಿ ಸೈನ್ಯ ನಿರ್ನಾಮವಾಗಿ ಹೋಯಿತು. ಕಡೆಗೆ ಉಳಿದವರಾದರೂ ಯಾರು? ಬೆರಳೆಣಿಕೆಯಷ್ಟು ಜನ. ದುರ್ಯೋಧನನ ಕಡೆ ಅಶ್ವತ್ಥಾಮ, ಕೃಪ, ಕೃತವರ್ಮ. ಪಾಂಡವರ ಕಡೆ ಪಾಂಡವರೈವರು, ಕೃಷ್ಣ. ಇಂತಹ ಘನಗೌರದ್ದು ದುರಂತಕ್ಕೆಲ್ಲ ಯಾರು ಕಾರಣರು? ಆದುದರಿಂದಲೇ ವೇದಾಂತ ದೇಶಿಕರು ಪಾದುಕೆಯನ್ನು ಸಂತೋಷದಿಂದ ತಲೆಯ ಮೇಲೆ ಇರಿಸಿಕೊಳ್ಳುವವರು ಖಂಡಿತ ಸಜ್ಜನರಾಗಿರುತ್ತಾರೆ. ಪಾದುಕಾ ಸ್ವರೂಪಿ ನಮ್ಮಾಳ್ವಾರರ ಆಶ್ರಯಕ್ಕೆ ಬಂದವರು ಅಧರ್ಮ ಮಾಡುವುದಾಗಲಿ ಅಧರ್ಮಕ್ಕೆ ಒತ್ತಾಸೆ ಕೊಡುವುದಾಗಲಿ ಮಾಡುವುದಿಲ್ಲ. ಗುರು ತೋರಿದ ಹಾದಿ ಸನ್ಮಾರ್ಗವೇ ಆಗಿರುತ್ತದೆ. ಅದಲ್ಲದೆ ಪಾದುಕೆಯಂತಹ ನಮ್ಮಾಳ್ವಾರರಂತಹ ಭಾಗವತರನ್ನು ತಿರಸ್ಕರಿಸಿದರೆ ಅವರ ಅಹಂಕಾರವೆಂಬ ಕಿರೀಟವು ಅವರ ತಲೆಯ ಮೇಲೆ ಬಹಳ ಕಾಲ ನಿಲ್ಲದೆ ಭಗವಂತನ ಆಲಯದ ಮೆಟ್ಟಿಲುಗಳನ್ನು ಹುಡುಕಿಕೊಂಡು ಹೋಗಿಬಿಡುತ್ತವೆ ಎಂದು ನಮ್ಮಾಳ್ವಾರರು ತಮ್ಮ ತಿರುವಾಯ್ಮೊಳಿಯಲ್ಲಿ ಇದನ್ನೇ ಹೇಳಿದ್ದಾರೆ. ஒளிவில் காலமெல்லாம் உடனாய் மன்னி வலுவிலா ಅಡಿಮೈ ಶಯ್ಯ ವೇಂಡುಂ நாம். ಭಗವಂತನಿಗೇ ಸೇರಿ ಅವನಿಗೇ ದಾಸರಾದ ನಾವು ಕಾಲತತ್ವವಿರುವವರೆಗೂ ಭಗವಂತನೊಡನೆ ಸೇರಿ ಸರ್ವದೇಶ ಸರ್ವಾವಸ್ಥೆಗಳಲ್ಲಿಯೂ ಅವನ ಅನುಚರರಾಗಿ ಸರ್ವವಿಧವಾದ ಕೈಂಕರ್ಯವನ್ನು ಮಾಡುವುದೇ ಪುರುಷಾರ್ಥ ಎಂದರ್ಥ. ಎಲ್ಲ ತಿಳಿದು ನಮ್ಮಾಳ್ವಾರ್ ತಿಳಿಸಿರುವ ಈ ಪುರುಷಾರ್ಥ ಮರೆತ ಇಬ್ಬರು ಮಹಾಮಹಿಮರ ಕಥೆಯನ್ನು ಹೇಳಿದ್ದೇನೆ ಈ ದಿನ. ಶ್ರೀರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.